ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಅನ್ನೋದು ಯಾವ ಮಟ್ಟಿಗೆ ಹೋಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದೀಗ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿದೆ. ಅದರಲ್ಲೂ ಕೂಡ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಹಳೆ ದ್ವೇಷದ ವಿಡಿಯೋ ಕಿಚ್ಚಿಗೆ ತುಪ್ಪ ಸುರಿದ್ರ ಹಾಗಾದ್ರೆ ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ವರ್ಸಸ್ ಭೀಮಾ ನಾಯ್ಕ್ ಬಣ. ವರ್ಷದ ಹಿಂದಿನ ವಿಡಿಯೋ ವೈರಲ್ ಆಗಿರೋದು ಯಾಕೆ? ಸಚಿವ ಜಮೀರ್ಗೆ ಸಿರಾಜ್ ನಿಂದಿಸಿದ್ದಂತಹ ವಿಡಿಯೋ ಈಗ ವೈರಲ್ ಆಗಿದೆ. ವರ್ಷದ ಬಳಿಕ ಈ ವಿಡಿಯೋ ವೈರಲ್ ಆಗಿರೋ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆ. ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ಹಾಗೂ ಭೀಮಾ ನಾಯ್ಕ್ ಬಣ ವರ್ಷದ ಹಿಂದಿನ ವಿಡಿಯೋ ವೈರಲ್ ಆಗಿದ್ದು ಯಾಕೆ? ಸಚಿವ ಜಮೀರ್ಗೆ ಸಿರಾಜ್ ನಿಂದಿಸಿದ್ದಂತಹ ವಿಡಿಯೋ ವೈರಲ್ ಆಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಂತಹ ಹಳೆಯ ವಿಡಿಯೋ ವೈರಲ್ ಆಗಿದೆ. ಭೀಮಾ ನಾಯ್ಕ್ ಸಹವಾಸ ಮಾಡಿ ಜಮೀರ್ ಹಾಳಾಗ್ತಾರೆ. ಕೆಲ ತಿಂಗಳ ಹಿಂದೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಡೆದಿದ್ದಂತಹ ಗಲಾಟೆಯಲ್ಲಿ ಆಗಿದ್ದಂತಹ ಘಟನೆ, ಸೊ ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸೊ ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ಜೋರಾಗಿದೆ. ಹಳೆ ದ್ವೇಷದ ವಿಡಿಯೋಗೆ ಈಗ ಈ ವಿಡಿಯೋ ಈಗ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ವರ್ಸಸ್ ಭೀಮಾ ನಾಯ್ಕ್ ಬಣದ ನಡುವಿನ ಈ ಒಂದು ವಾಗ್ವಾದಗಳು, ಕಾದಾಟಗಳು ಈಗ ಮತ್ತಷ್ಟು ವೈರಲ್ ಆಗ್ತಾ ಇದೆ. ಹೇಳಿನವನಿಗೆ ಈ ಸಹವಾಸ ಮಾಡಬಾರು, ನೀನು ನಾಳೆ ಹೋಗ್ತೀವಿ ಅಂತ ಹೇಳಿ ನಾವು ಮಿನಿಸ್ಟ್ರಿಗೆ ನಾವು ಮೇಲೆ ನಾವು ಸಂಪರ್ಕಗಳು ನಾವು ಬಿಡ್ಕೊಂಡು ಹೇಳಿನವನಿಗೆ ಈ ಸಹವಾಸ ಮಾಡಬಾರು, ನೀನು ನಾಳೆ ಹೋಗ್ತೀವಿ ಅಂತ ಹೇಳಿ ನಾವು ಮಿನಿಸ್ಟ್ರಿಗೆ ನಾವು ಮೇಲೆ ನಾವು ಸಂಪರ್ಕಗಳು ನಾವು ಬಿಡ್ಕೊಂಡು ಇನ್ನು ಈ ವಿಡಿಯೋ ವೈರಲ್ ಹಿಂದೆ ರಾಜಕೀಯ ಸೇಡಿದ್ಯಾ? ಇವತ್ತು ಸಿರಾಜ್ ಶೇಖ್ ಮಗನ ಆರತಕ್ಷತೆ ಕಾರ್ಯಕ್ರಮ ಇದೆ. ಸೊ ಹೀಗಾಗಿ ಇವತ್ತು ವಿಜಯನಗರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬರುವ ದಿನವೇ ಸಿರಾಜ್ ವಿಡಿಯೋ ವೈರಲ್ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಸಿಎಂ ಬರಬಾರ್ದು ಅನ್ನೋದು ಒಂದು ವರ್ಗದ ಪ್ಲಾನ್. ಹಾಗಾದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಿಎಂ ಅನ್ನ ಸಿರಾಜ್ ಶೇಖ್ ಕರೆಸಿದ್ದಾರೆ. ಸೊ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋ ಒಂದು ವರ್ಗದ ಪ್ಲಾನ್ ಹಾಗಾದ್ರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಅದೇ ಕಾರಣಕ್ಕಾಗಿ ಈ ವಿಡಿಯೋ ವೈರಲ್ ಮಾಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವಿಸಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಒಂದು ವರ್ಷದ ಹಿಂದಿನ ವಿಡಿಯೋ ಇದೀಗ ವೈರಲ್ ಆಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಬರ್ತಾ ಇರುವಂತಹ ಸಂದರ್ಭದಲ್ಲೇ ಈ ವಿಡಿಯೋ ವೈರಲ್ ಆಗ್ತಾ ಇರೋದಕ್ಕೆ ಸಹಜವಾಗಿ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಏನೇನು ಮಾಹಿತಿ ಇದೆ? ಮಧುಕರ್, ಈಗಾಗಲೇ ಹೇಳಿದಂತೆ ಏನು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಅಲ್ಲಿ ಬಣದ ಬಡಿದಾಟ ಇದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಅಂತ ಕೂಡ ಇಲ್ಲಿ ಹೇಳ್ಬಹುದಾಗಿದೆ. ಯಾಕಂದ್ರೆ ವಿಜಯನಗರ ಜಿಲ್ಲೆಯಾದ್ಯಂತ ಎರಡು ಬಣಗಳಿದ್ದು, ಅದು ಒಂದು ಬಣ ಏನು ಜಮೀರ್ ಅಹಮದ್ ಅವರ ಪರವಾಗಿ, ಅಂದ್ರೆ ಜಮೀರ್ ಏನು ವಿಜಯನಗರ ಜಿಲ್ಲಾ ಉಸ್ತುವಾರಿ ಇದ್ದಾರೆ, ಅವರ ಪರವಾಗಿ ಒಂದು ಬಣ ಕೆಲಸ ಮಾಡಿದೆ, ಅವರ ವಿರೋಧವಾಗಿ ಕೂಡ ಒಂದು ಬಣ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಎರಡಕ್ಕೂ ಕಾರಣ ಇಬ್ಬರು ಮಾಜಿ ಶಾಸಕರ ಮುಸುಕಿನ ಗುದ್ದಾಟ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ ಸದ್ಯ ಹಾಲಿ ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ಏನಂತಾರೆ, ಅವರು ಮಾಜಿ ಶಾಸಕರಾಗಿದ್ರು ಮತ್ತು ಏನು ಹಗರಿ ಬೊಮ್ಮನಹಳ್ಳಿಯ ಮಾಜಿ ಶಾಸಕ ಭೀಮಾ ನಾಯ್ಕ್ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು. ಯಾವಾಗಲೂ ಕೂಡ ಜಮೀರ್ ಅಹಮದ್ ಅವರು ಉಸ್ತುವಾರಿ ವಹಿಸಿಕೊಂಡಾಗಿಂದ ಕೂಡ ಭೀಮಾ ನಾಯ್ಕ್ ಅವರ ಜೊತೆಯಲ್ಲೇ ಓಡಾಡ್ತಾರೆ. ಹೀಗಾಗಿ ಜಿಲ್ಲಾಧ್ಯಕ್ಷನಾಗಿರ್ತಕ್ಕಂಥ ನನ್ನ ಜೊತೆ ಬರ್ತಾ ಇಲ್ಲ ಅನ್ನೋಂತ ಅಸಮಾಧಾನ ಕೂಡ ಏನು ಸಿರಾಜ್ ಶೇಖ್ ಅವರ ಇತ್ತು. ಅದೇ ಹಿನ್ನೆಲೆಯಲ್ಲಿ ಕಳೆದ ಒಂದು ವರ್ಷದ ಕೆಳಗಡೆ ಕಾರ್ಯಕ್ರಮವೊಂದರಲ್ಲಿ ಏನು ಸಿರಾಜ್ ಶೇಖ್ ನೇರವಾಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಒಂದಿಷ್ಟು ನಿಂದನಾತ್ಮಕ ಮಾತುಗಳನ್ನ ಆಡ್ತಾರೆ. ಆ ಮಾತುಗಳನ್ನು ಇವತ್ತು ವೈರಲ್ ಮಾಡೋದಕ್ಕೆ ಪ್ರಮುಖವಾದಂತ ಕಾರಣ ಅಂತಂದ್ರೆ, ಸಿದ್ದರಾಮಯ್ಯನವರು ಸ್ವತಃ ನಾಡದೊರೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಸಿರಾಜ್ ಶೇಖ್ ಅವರ ಮಗನ ಮದುವೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ ವಿಡಿಯೋ ವೈರಲ್ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ ಏನು ಜಮೀರ್ ಅಹಮದ್ಗೂ ಮತ್ತು ಸಿರಾಜ್ ಶೇಖ್ ಸರಿ ಇಲ್ಲ ಅನ್ನೋದನ್ನ ಬಿಂಬಿಸ್ತಕ್ಕಂಥ ಪ್ರಯತ್ನ ಒಂದ್ ಕಡೆ ಆಗ್ತದೆ. ಎರಡನೇದ್ ಕಡೆ ಅಂತಂದ್ರೆ ಒಂದು ಬಣ ಏನು ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಬರೋದು ಇಷ್ಟ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯಂತ ವಿಡಿಯೋ ವೈರಲ್ ಮಾಡೋ ಮೂಲಕ ಎಲ್ಲೋ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರಬಾರದು ಅನ್ನೋಂತ ಒಂದು ಬಣ ಪ್ರಯತ್ನ ಮಾಡಿದ್ರೆ, ಸಿರಾಜ್ ಶೇಖ್ ಅವರು ಕೂಡ ಇದನ್ನು ಸಾಕಷ್ಟು ಪ್ರತಿಷ್ಠೆಯಾಗಿ ಪಡೆದುಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನ ಕರ್ತೀನಿ ಅಂತ ಹೇಳಿ ಮಗನ ಮದುವೆಯ ಜೊತೆಗೆ 21 ಸಾಮೂಹಿಕ ವಿವಾಹ, ಅಂದ್ರೆ
ಧರ್ಮಾತೀತವಾಗಿ ಏನು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡ್ತಿದ್ದಾರೆ, ಇದಕ್ಕೆ ಕರೆಸಲೇಬೇಕು ಅಂತ ಹಠಕ್ಕೆ ತೊಟ್ಟಂತೆ ಏನು ಸಿದ್ದರಾಮಯ್ಯ ಅವರು ಕರೆಸ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರು ಕೊಡೋದಕ್ಕೂ ಟಿಪಿ ಬಂದಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿದ್ದರಾಮಯ್ಯ ಅವರು ಬರೋರಿದ್ದಾರೆ. ಅವರು ಬರೋದಕ್ಕಿಂತ ಮುಂಚೆ ಇಷ್ಟೆಲ್ಲ ಕಾಂಗ್ರೆಸ್ ನಲ್ಲಿ ಒಂದು ದೊಡ್ಡ ಗೊಂದಲದ ಗೂಡು ಸೃಷ್ಟಿಯಾಗಿರುತ್ತೆ.